ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 10 ಗಂಟೆ 11 ನಿಮಿಷ. ಫ್ರೈಡೇ ಅಂದರೆ ಶುಕ್ರವಾರ 24 ಮೇ. ಪಿಕಪ್ ಹೋಗ್ತಾ ಇದ್ದೀನಿ ಇಲ್ಲೇ ಒಂದು ಲೇಔಟಲ್ಲಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಪಿಕಪ್ ಬಂದಿದ್ದೀನಿ. ಹೇಳ್ಬೇಕು ಅಂದರೆ ತುಂಬಾ ಲೇಟ್ ಜಾಸ್ತಿ ಆಗೋಯ್ತು. ಲೇಟ್ ಯಾಕಪ್ಪ ಆಯಿತು ಅಂದರೆ ಬೆಳಗ್ಗೆ 5:15 ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಎಡಿಟಿಂಗು. ಇವತ್ತೇನು ಬಿಟ್ಟಿದ್ದೀನಿ ಆ ವಿಡಿಯೋನ ಆಲ್ಮೋಸ್ಟು 5-6 ಅವರ್ ಆಗೋಯ್ತು ವಿಡಿಯೋ ಎಡಿಟಿಂಗ್ ಮಾಡಿ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಬಿಡೋಷ್ಟರಲ್ಲಿ. ಆಲ್ಮೋಸ್ಟು 5 ಅಂದರೆ 6, 7, 8, 9, 10, ಇವಾಗ 10 ಕಾಲು, ಆಲ್ಮೋಸ್ಟು 6 ಅವರು. ಸೊ ನೋಡಿ, ಒಂದು ವಿಡಿಯೋ ಮಾಡಿ ಬಿಡೋದಕ್ಕೆ ಇಷ್ಟು ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳೋದು ಏನಂತಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಪಿಕಪ್ ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಪಿಕಪ್ಪು 148 ರೂಪಾಯಿ ತೋರಿಸ್ತು ಊಬರಲ್ಲಿ. ಹೇಗಿರುತ್ತೆ ಇವತ್ತಿನ ದಿನಚರಿ ಹೇಳ್ಬೇಕಂದ್ರೆ ವೆದರ್ ಮಾತ್ರ ಇವತ್ತು ಡ್ರೈವ್ ಮಾಡೋಕ್ಕೆ ಮಾಡಿಸ್ದಂಗಿದೆ. ಲೈಟಾಗಿ ದಗೇನೂ ಇದೆ, ಆದರೆ ಎಲ್ಲ ಮೋಡ ಮುಚ್ಚಿದ ವಾತಾವರಣ, ಮೋಡ ಕವಿದ ವಾತಾವರಣದಲ್ಲಿ ಇರೋದ್ರಿಂದಾಗಿ ಇವತ್ತು ಜಮಾಯಿಸಬೇಕು. ಅದಕ್ಕಿಂತನೂ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಶುಕ್ರವಾರ ಅಂತೂ ಡ್ಯೂಟಿ ಮಿಸ್ ಮಾಡೋಂಗಿಲ್ಲ. ಬನ್ನಿ ಇವತ್ತು ನೋಡ್ಬಿಡ ಎಷ್ಟಾಗುತ್ತೆ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಲೇಔಟ್, ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಊಬರಲ್ಲಿ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಆದರ್ಸ್ ಫಾರ್ಮ್ ರಿಟ್ರೇಟ್ಗೆ ಅಪಾರ್ಟ್ಮೆಂಟ್ಗೆ ಒಂದು ಡ್ಯೂಟಿ ಇನ್ನೊಂದು ಸಿಕ್ತು. 147 ರೂಪಾಯಿ. ಒಂದು ಚಿಕ್ಕ ಹುಡುಗ ಬಂದಿದ್ದು, ಸ್ಕೂಲ್ ಹುಡುಗ. 170 ರೂಪೀಸ್ ಆ ಹುಡುಗೊಂದು ಪೇಮೆಂಟ್ ಸಿಕ್ಕಿದೆ. ನೋಡ್ಬೋದು 127 ಪ್ಲಸ್ 170. ಇವಾಗ ಜಸ್ಟ್ 170 ರೂಪೀಸ್ದು ಒಂದು ಏನು ಡ್ರಾಪ್ ಆಯಿತು. ಅದು ಬಂದು ಒಂದು ಚಿಕ್ಕ ಹುಡುಗ, ಕಾಲೇಜ್ ಹುಡುಗನೋ ಸ್ಕೂಲ್ ಹುಡುಗನೋ ಏನೋ ಗೊತ್ತಿಲ್ಲ, ಅಲ್ಲೇ ಡ್ರಾಪ್ ಆಗಿದ್ದ ತಕ್ಷಣ ಸುಮಾರು ಹೊತ್ತಿಂದ ಒಂದು ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಿದ್ದಂತೆ. ಯಾವುದೋ ಕ್ಯಾಬು ಸಿಗ್ತಾ ಇಲ್ಲ ಮತ್ತು ಆಟೋನು ಸಿಗ್ತಾ ಇಲ್ಲ ಅಂತ ಒಂಥರ ಅಳು ಮುಖ ಮಾಡ್ಕೊಂಬಿಟ್ಟಿದೆ. ನನಗೂ ಈ ಕಡೆ ಬಾಡಿಗೆ ಬೇಕಿತ್ತು. ಎಷ್ಟಪ್ಪ ತೋರಿಸ್ತಾ ಇದೆ ಅಂತ ಕೇಳಿದೆ. ಅದಕ್ಕೆ ಅವನು 160 ರೂಪಾಯಿ, 67 ರೂಪಾಯಿ ತೋರಿಸ್ತಿದೆ ಅಂತ ಅಂದ. ಸರಿ 170 ರೂಪಾಯಿ ಕೊಡು ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ರೂಪಾಯಿ ಯಾಮರ್ಸ್ಬಿಟ್ಟೆ ಹುಡುಗನಿಗೆ. ಹೇಳ್ಬೇಕಂದ್ರೆ ಯಾವುದೇ ಥರ ಯಾಮರ್ಸ್ ಏನಿಲ್ಲ. ನೋಡಿ, ಇವಾಗ ಪೀಕ್ ಟೈಮಲ್ಲಿ ಊಬರಲ್ಲಿ 38 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಅವನ್ನ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದ್ದಿದ್ದು 167 ರೂಪಾಯಿ ಅಂತ. 3 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡೆ. ಇಲ್ಲಾಂದರೆ ಆ ಹುಡುಗ ನಿಂತ್ಕೊಂಡ್ಬಿಡ್ತಾನೆ, 3 ರೂಪಾಯಿ ಚಿಲ್ಲರೆ ಕೊಡಿ ಅಂತ. ನಂತರ 3 ರೂಪಾಯಿ ಚಿಲ್ಲರೆಗೆ ನಾನು ಎಲ್ಲಿ ಹೋಗಲಿ. ಹಂಗಾಗಿ ಒಂದು ರೌಂಡ್ ಫಿಗರಾಗೆ 170 ಕೊಡಪ್ಪ ಅಂತಂದೆ, ಕೊಟ್ಟ. ಅಲ್ಲಿಗೆ ನನಗೇನೆ 30 ರೂಪಾಯಿ ಲಾಸು ಆಯಿತಾ. ಸೊ ತಿಳ್ಕೊಳ್ರಿ, ನಾವೂ ಒಳ್ಳೆಯವರೇ, ಅರ್ಥ ಮಾಡ್ಕೊಳಕ್ಕೆ ಒಳ್ಳೆ ಮನಸ್ಸಿರ್ಬೇಕು. ಓಲಾದಲ್ಲಿ MG ರೋಡ್ ಕಡೆಗೆ ಒಂದು ಬಾಡಿಗೆ ಸಿಕ್ಕೈತೆ. ಅದು ನಾನು ಎತ್ಕೊಂಡಿದ್ದೀನಿ, ಹೋಗಿ ಡ್ರಾಪ್ ಹಾಕಬೇಕು. ಅಂದರೆ ಲೆವೆಲ್ ರೋಡ್ ಹತ್ರಕ್ಕೆ 260 ರೂಪಾಯಿ. ಓಲಾದಲ್ಲಿ ಡ್ರಾಪ್ ಆಯಿತು 260 ರೂಪಾಯಿ. ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ. ಎಲ್ಲಪ್ಪ ಅಂತಂದರೆ ಮೈಕ್ರೋಸಾಫ್ಟ್ ಲೆವೆಲ್ ರೋಡಲ್ಲಿದ್ದೀನಿ. ಈಗ ಕ್ಲಿಯರ್ ಮಾಡಿಕೊಂಡು ನೋಡೋಣ ಇನ್ನು ಯಾವ ಕಡೆಗೆ ಸಿಗುತ್ತೆ ಅಂತ ಬಾಡಿಗೆ. ಈ ಟೈಮಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಬಾಡಿಗೆಗಳು ಕಮ್ಮಿನೇ. ವಸಂತ ನಗರಕ್ಕೆ ಒಂದು ಡ್ಯೂಟಿ ಸಿಕ್ಕೈತೆ 76 ರೂಪಾಯಿದು. ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿ ಹೋಗ್ತಿದಾರಲ್ಲ ಅವರೇ ಮೇಡಮ್ ಅವರು. 78 ರೂಪಾಯಿ ಓಲಾದಲ್ಲಿ. ಎಲ್ಲಪ್ಪ ಇದ್ದೀನಂದರೆ ಮೌಂಟ್ ಕಾರ್ಮಲ್ ಕಾಲೇಜ್ ರೋಡಲ್ಲಿ. ಲೆಫ್ಟಲ್ಲಿ ಕಾಣ್ತಿರೋದೆ ಕಾಲೇಜು, ಅಲ್ಲಿ ಗೇಟ್ ಅಲ್ಲಿದೆ. ಇಲ್ಲೆಲ್ಲ ಏನು ಆಟೋಗಳನ್ನ ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ಬಾಡಿಗೆಗೋಸ್ಕರನೇ ಕಾಯ್ತಿರೋದು. ಕಾಲೇಜ್ ಬಿಟ್ಟರೆ ಪಿಕಪ್ ಮಾಡೋಣ ಅಂತ ಇಲ್ಲೆಲ್ಲ ನಿಂತಿರೋ ಗಾಡಿಗಳೇ ಅವೇನೆ ನೋಡಿ, ಏಕ ನಿಂತಿರ್ತವೆ. ಊಬರಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂದರೆ JP ನಗರಕ್ಕೆ, ಬೆಂಗಳೂರು ಅರಮನೆಯಿಂದ. ಇದೇನೇ ಅರಮನೆ ಎಂಟ್ರಿ. ಲೆಫ್ಟಲ್ಲಿ ಬರ್ದಿದೆ ನೋಡಿ, ಬೆಂಗಳೂರು ಅರಮನೆ. ಇದು ಡೈಲಿ ಓಪನ್ ಇರುತ್ತೆ, ಯಾರು ಬೇಕಾದರೂ ಬರ್ಬೋದು. ಅಲ್ಲ ಗ್ರೀನರಿ ಚೆನ್ನಾಗಿದೆ. ಇಲ್ಲೆಲ್ಲ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾರೆ. ಅಂದರೆ ಮದುವೆ ಈ ಥರದಕ್ಕೆಲ್ಲ ಇಲ್ಲಿ ಅಟೆಂಡ್
ಇದ್ದೀರಾ ಮುಂದೆ ನಿಮ್ಮ ಕಣ್ಣ ಮುಂದೆ ಏನು ಕಾಣ್ತಿದೆ ಅದೇ ಬೆಂಗಳೂರು ಅರಮನೆ. ಸೊ ಇಲ್ಲೇ ಪಿಕಪ್ ಇರೋದು. ಕಸ್ಟಮರ್ನ ಪಿಕಪ್ಗೋಸ್ಕರ ಬಂದಿದ್ದೀನಿ. ಎಲ್ಲಿದ್ದಾರಂತ ಗೊತ್ತಿಲ್ಲ, ವೆಯ್ಟ್ ಮಾಡುವ. ಎಲ್ಲಿದ್ದೀನಪ್ಪ ಅಂದರೆ ಕಸ್ಟಮರ್ನ ಇಲ್ಲಿ ವಿಧಾನಸೌಧ ಹತ್ರ ಒಂದು ಫೋಟೋ ತಗೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ನಿಲ್ಸಿದ್ದೀನಿ. ಊಬರಲ್ಲಿ ಜಸ್ಟು ಡ್ರಾಪ್ ಮಾಡಿದೆ ಕಸ್ಟಮರ್ನ. ಅವರು JP ನಗರ ಅಂತ ಹೇಳಿದ್ದು, ಆಮೇಲೆ ನೋಡಿದ್ರೆ ಜಯನಗರದಲ್ಲಿ ಊಟ ಮಾಡಬೇಕು ಅಂತ ಅಂದರು. ಅದಕ್ಕೋಸ್ಕರ ಸರಿ ಅಂತಂದ್ಬಿಟ್ಟು ಜಯನಗರದಲ್ಲೇ ಡ್ರಾಪ್ ಮಾಡಿದೆ. 218 ರೂಪಾಯಿ ಆಗಿದೆ ಊಬರಲ್ಲಿ ಒಟ್ಟು ಆಗಿರೋಂಥ ಅಮೌಂಟ್. ಇವತ್ತೊಂದು 364 ರೂಪಾಯಿ. ಮಳೆ ಬರುವ ಹಾಗಿದೆ, ಬಟ್ ಮಳೆ ಬರುತ್ತಾ ಗೊತ್ತಿಲ್ಲ. ಸುಮಾರು 10 ನಿಮಿಷಗಳು ಕಾದ ನಂತರ ಜಯನಗರದಿಂದನೇ ಒಂದು ಡ್ಯೂಟಿ ಸಿಕ್ಕಿರುತ್ತದೆ. ಎಲ್ಲಿಗಪ್ಪ ಅಂದರೆ BTM ಲೇಔಟ್ ಕಡೆಗೆ ಹೋಗಿ ಡ್ರಾಪ್ ಮಾಡುವ. ಕಸ್ಟಮರ್ ಲೆಫ್ಟಲ್ಲಿದ್ದಾರಾ ರೈಟಲ್ಲಿದ್ದಾರಾ ಗೊತ್ತಿಲ್ಲ. ಎಲ್ಲೇ ಇದ್ರೂ ಪಿಕಪ್ ಮಾಡೋದು. BTM ಲೇಔಟಿಗೆ ಜಸ್ಟು ಡ್ರಾಪ್ ಮಾಡಿದೆ. ಈಗ ಕಸ್ಟಮರ್ನ ಡ್ಯೂಟಿ ಬರ್ತಿದೆ. 13 ರೂಪಾಯಿ ಎಕ್ಸ್ಟ್ರಾ ಈ ಥರ. ಬಟ್ ಏನಂದರೆ ಹೊಟ್ಟೆ ಸಿತೈತೆ. ಟೈಮ್ ಆಲ್ರೆಡಿ 2 ಗಂಟೆ 55 ನಿಮಿಷ. ಸೊ ಈ ಎಲ್ಲ ಅಪ್ಲಿಕೇಶನ್ನ ಲಾಗೌಟ್ ಮಾಡಿಕೊಂಡು ಇಲ್ಲೇ ಚೆನ್ನಾಗಿದೆ ನೆರಳು, ಮರ, ಪಕ್ಕದಲ್ಲೇ ಪಾರ್ಕು ಎಲ್ಲ ಚೆನ್ನಾಗಿದೆ. ಇಲ್ಲೇ ಹಾಕ್ಕೊಂಡಿದ್ದೀನಿ, ಕ್ಲೀನಾಗೂ ಇದೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಊಟ ಮಾಡೋಕ್ಕೆ ಒಳ್ಳೆ ಜಾಗ. ಇಲ್ಲೇ 1 ಅವರ್ ರೆಸ್ಟ್ ಮಾಡಿಬಿಡ್ತೀನಿ. ಸೊ ಎಲ್ಲ ಲಾಗೌಟ್ ಮಾಡ್ಕೊತ ಇದ್ದೀನಿ. ಈಗ ಗ್ಯಾಸ್ ಬೇರೆ 1 ಪಾಯಿಂಟ್ ಐತೆ ಲಾಸ್ಟಲ್ಲಿ, ಆರೆಂಜ್ ಪಾಯಿಂಟಲ್ಲಿ ಐತೆ. ಗ್ಯಾಸ್ ಕೊಡೋಣ, ಹಾಕ್ಸಕ್ಕೆ ಹೋಗಿ ಬಂದಿಲ್ಲ ಅಂತ ಜಸ್ಟ್ ವಿಡಿಯೋ ಮಾಡ್ಕೊಳೋಣ ಅಂತ ಹೋದೆ. ಅಷ್ಟೊತ್ತಲ್ಲಿ ಒಂದು ಯಾವುದೋ ಓಲಾದೊಂದು ಡ್ಯೂಟಿ ಸಿಕ್ತು. 86 ರೂಪಾಯಿನ ಏನೋ. ಸೊ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ರೆಸ್ಟ್ ಎಲ್ಲ ಆಯಿತು. ಟೈಮ್ ನೋಡ್ಬೋದು, 4 ಗಂಟೆ 36 ನಿಮಿಷ. ಆಲ್ರೆಡಿ ಲೇಟ್ ಆಗೋಯ್ತು ಗುರು. ಅಂದರೆ ಡ್ಯೂಟಿ ಬಂದಿದ್ದು ಲೇಟ್ ಆಗೋಯ್ತು. ಯಾವುದು ಬುಕ್ಕಿಂಗ್ ಬಂದೈತೆ ಒಳ್ಳೊಳ್ಳೆ ಬಾಡಿಗೆ ಒಟ್ಟೊಟ್ಟ ಮ್ಯಾಲಿಂದ ಬಗ್ಗೆ ಹೇಳ್ತಾನೆ, ಹೋಗ್ಬೇಡಿ ಇರ್ರಿ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿರಿ ಅಂತವನೆ. ಇನ್ನೂ ಬಟ್ಟೆನೇ ಹಾಕ್ಕೊಂಡಿಲ್ಲ, ಬಟ್ಟೆ ಬಿಚ್ಚಾಕೋಬೋದು. ಹಂಗೆ ಮಾತಾಡ್ತಾನೆ ಗುರು. ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ. 90 ರೂಪಾಯಿ ಕೊಟ್ಟು ಹೋದ್ರು. 87 ರೂಪಾಯಿ ಆಯಿತು. ಇಲ್ಲೇ RNZ ಸ್ಟಾರ್ ಟೆಕ್ ಪಾರ್ಕ್ ಇದೆಲ್ಲ, ಅಲ್ಲಿಗೇನೆ ಡ್ರಾಪ್ ಬಂದಿದ್ದು. ಸ್ಟಾರ್ಟ್ ಆಯಿತು. ಪ್ರತಿ ಟ್ರಿಪ್ಪಿಗೆ 35 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾನೆ ಊಬರಲ್ಲಿ. ಗ್ಯಾಸ್ ಹಾಕಿಸ್ಕೋಬೇಕು ನಾನು ಫಸ್ಟ್ ಹೋಗಿ. ಡ್ಯೂಟಿ ಸಿಕ್ಕೈತೆ, ಬರ್ತಾರೆ ನೋಡ್ರಿ ಅವರೇ ಕಸ್ಟಮರು. ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 1, 2, 3, 4 ಗಾಡಿ ಆದಮೇಲೆ ನನ್ನ ಗಾಡಿ ಇರೋದು. ಯಾವಾಗಲೂ ರಶೇ ಗುರು. ಆದರೆ ಸಾಯಂಕಾಲ ಮೇಲೆ ಬಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಗ್ಯಾಸ್ ರೇಟ್ ನೋಡ್ಬೋದು. 81 ರೂಪಾಯಿ 50 ಪೈಸಾ. ಪ್ರೆಷರ್, ಈ ಪ್ರೆಷರಲ್ಲಿ ಎಲ್ಲಪ್ಪ ಮೇಂಟೈನ್ ಆಯ್ತದೆ. ಏನು ಮೇಡಮ್ ಪ್ರೆಷರ್ ಇಲ್ವಲ್ಲ? ಪ್ರೆಷರ್ ಅಂತೂ ಮೇಂಟೈನೇ ಮಾಡೋದಿಲ್ಲಪ್ಪ, ಮೇಂಟೈನ್ ಮಾಡೋದು. ಸಂಜೆ ಆಯ್ತಿದ್ದಂಗೆ ಒಂದು ಟೀ ಹಾಕ್ಕೊಂಡ್ಬಿಟ್ರೆ ಏನೋ ಒಂಥರ ಸಮಾಧಾನ, ಒಂಥರ ಟಾನಿಕ್ ಇದ್ದಂಗೆ ಅಂತ ಹೇಳ್ಬೋದು. ಒಂದು ಟೀ ಹಾಕ್ಕೊಂಡು ಹಂಗೆ ಆಮೇಲೆ ಡ್ಯೂಟಿ ಮಾಡೋಣ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಸೊ ಇನ್ನು ಟೀ ಕುಡ್ಕೊಂಡು ಹೊರಡಬೇಕು. ಟೀ ಕುಡಿತಾನೆ ಒಂದು ಡ್ಯೂಟಿ ಸಿಕ್ಕೈತೆ ಊಬರಲ್ಲಿ. ಎಲ್ಲಿಗಪ್ಪ ಅಂತಂದರೆ MG ರೋಡ್ ಕಡೆಗೆ, ಬ್ರಿಗೇ ರೋಡ್ ಹತ್ರ. ಸೊ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಹಾಕ್ತೀನಿ. ಇಲ್ಲಿ ನೋಡಿದ್ರೆ ರೋಡು ಕ್ಲೋಸ್ ಆಗಿಬಿಟ್ಟೈತೆ. ಒಳಗೆ ಬನ್ನಿ ಅಂತವ್ರೆ. ಲಾರಿ ಬೇರೆ ಪಾರ್ಕಿಂಗ್ ಮಾಡವ್ರೆ. ಅಲ್ಲಿ ಬೆಳಂದೂರು ಹತ್ರ ಯಾವುದೇ ಥರ ಪಿಕಪ್ ಮಾಡಿದ ಜಾಗದಲ್ಲಿ ಮಳೆ ಇರಲಿಲ್ಲ. ಇಲ್ಲಿ ಕೋರ್ಮಂಗ್ಲ ಕಡೆಗೆ ಬರೋಷ್ಟರಲ್ಲಿ ನೋಡಬೇಕು ದೊರೋ ಅಂತ ಮಳೆ ಹೋಯ್ತು. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಫುಲ್ ಇದ್ದಿದ್ದಂಗೆ ಮಳೆ ಬಂದ್ಬಿಡ್ತು. ಅಂದರೆ ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ ಮಳೆ. ಇಲ್ಲೇ ಬ್ರಿಗೇ ರೋಡ್ ಹತ್ರ ಡ್ರಾಪ್ ಆಯಿತು. 225 ರೂಪಾಯಿ. ಆದರೆ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ಬರೀ ಇವಾಗ ಸೋನೆ ಬರ್ತೈತೆ. ಅಲ್ಲಿ ಕೋರ್ಮಂಗ್ಲ ಎಲ್ಲ ಹಂಗೆ ಜಡಿ ಹೊಡಿತೈತೆ. ಇಲ್ಲಿ ನೋಡಿದ್ರೆ ಮಳೆ ಜಸ್ಟ್ ಬರೀ ಸೋನೆ ಬರ್ತೈತೆ.
ಇದು ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿಂದ. ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಎಲ್ಲಿಗಪ್ಪ ಅಂದರೆ HSR ಲೇಔಟು ಅಗ್ರ. ಇವ್ರನ್ನ ಎಲ್ಲೋಗಪ್ಪ ಪಿಕಪ್ ಮಾಡಲಿ. ಇಲ್ಲಿ ಮೊಬೈಲ್ ಇಟ್ಕೋಬೋದು, ಬಟ್ ಏನಂತಂದರೆ ಹನಿ ಐತೆ, ಅದಕ್ಕೋಸ್ಕರ ಕಾಣಿಸಲ್ಲ. ಸೊ ಲಾಸ್ಟಿಗೆ ಒಂದೇ ಸತಿಗೆ ಡ್ಯೂಟಿ ಮೇಲೆ ಫೋಕಸ್ ಮಾಡಬೇಕು. ಮಳೆ ಬೇರೆ ಬರ್ತಾ ಇದೆ, ಫುಲ್ಲು ರೋಡ್ ಮೇಲೇ ಫೋಕಸ್ ಇರಲಿ ಅಂತ ಅಂದ್ಬಿಟ್ಟು ಜಾಸ್ತಿ ವಿಡಿಯೋ ಮಾಡೋದಿಲ್ಲ. ಒಂದೇ ಸತಿಗೆ ಲಾಸ್ಟಿಗೆ ಅಪ್ಡೇಟ್ ಮಾಡ್ತೀನಿ. ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಇದು ಬಂದು MG ರೋಡ್ ಹತ್ರ ಅನಿಲ್ ಕುಂಬ್ಳೆ ಸರ್ಕಲ್ ಹತ್ರ ಇರುವಂತ LIC ಬಿಲ್ಡಿಂಗು. ಎಷ್ಟು ಸೂಪರ್ ಆಗೈತಲ್ಲ, ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಹಾಕಿದ್ದಾರೆ. ಎಷ್ಟು ಜಾಮ್ ಆಗ್ಬಿಟ್ಟೈತೆ ಅಂತಂದರೆ ತಲೆ ಕೆಟ್ಟೋಗುತ್ತೆ ಗುರು. ಮಳೆ ಬರೋದು ಬೇಡ, ಈ ಜಾಮಲ್ಲಿ ಸಿಗಾಕೊಳ್ಳೋದು ಬೇಡ ಅಂತ ಸೇಮ್ ಕಸ್ಟಮರ್ನೇ ಸುಮಾರು ಹೊತ್ತಿಂದ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಲೆ ಕೆಟ್ಟೋಯ್ತು. ಕ್ಲಚ್ ಹಿಡ್ದೆಲ್ಲ ಕೈಯೆಲ್ಲ ನೋವು ಬಂದ್ಬಿಡೋದು. 2 ಕಿಲೋಮೀಟ್ರಿಗೆ 90 ರೂಪಾಯಿ ಬಂದಿದೆ, ಅಂದರೆ ಅರ್ಧ ಕಿಲೋಮೀಟ್ರು ರೈಡ್ಗೋಸ್ಕರ ಬಂದಿದ್ದೀನಿ. ಇವತ್ತು ಬರೀ ಕನಸು ಅನಿಸ್ತಾ ಇದೆ 2000 ರೂಪಾಯಿ ಟಚ್ ಆಗೋದು. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಎಲೆಕ್ಟ್ರಾನಿಕ್ ಸಿಟಿ ಯಾವುದಾದ್ರೂ ಒಂದು ಇಂದಿರಾನಗರ ಹೋಗ್ಬಿಟ್ರೆ ಆ ಕಡೆಯಿಂದ ಹೋಗಿ ಬರ್ಬೋದಿತ್ತು. ಎಲ್ಲ ಕಿಲೋಮೀಟ್ರ್ ದೂರನೇ ಇದಾವೆ ಆಯಿತಾ. ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಐತೆ. ಇದಲ್ಲಂದರೆ ಫೇಸ್ 2 ಆಗಿದ್ರೆ ಹೋಗ್ಬೋದಿತ್ತು, ಫೇಸ್ 1 ಕಡೆಗೆ ಐತೆ. ವೆಯ್ಟ್ ಮಾಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಆಲ್ರೆಡಿ 8:40 ಆಯಿತು. ಜಾಸ್ತಿ ಲೇಟ್ ಆಯ್ತಿದ್ದಂಗೆ ಏನಾಗುತ್ತೆ, ನಮ್ಮ ಮನೆ ಕಡೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಬರುತ್ತೆ. ನಾನು ಯಾವುದಾದ್ರೂ ಮನೆ ಕಡೆಗೆ ಸಿಕ್ಕಿದ್ರೆ ಹೊಂಟೋಗ್ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಇವತ್ತು ಮಳೆ ಬಂದುಬಿಟ್ರೆ ಹಿಂಗೆ ಗೋಳು. ಓಲಾದಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ. ಎಲ್ಲಿಗಪ್ಪ ಅಂತಂದರೆ ಸರ್ಜಾಪುರಕ್ಕೆ. ಸೊ ಸರ್ಜಾಪುರ ಹೋಗಿ ಡ್ರಾಪ್ ಮಾಡೋಣ. ಜಸ್ಟ್ ಡ್ರಾಪ್ ಆಯಿತು HSR ಲೇಔಟಿಂದ ಇಲ್ಲಿ ಸರ್ಜಾಪುರ ಸೋಂಪುರ ಗೇಟ್ ಹತ್ರಕ್ಕೆ. ಎಷ್ಟಪ್ಪ ಅಂತಂದರೆ ಕಸ್ಟಮರ್ ಪೇಮೆಂಟು 282 ರೂಪಾಯಿ ಓಲಾದಲ್ಲಿ. ಇಲ್ಲಿ ಮಳೆ ಇವಾಗ ಹನಿ ಆಗ್ತೈತೆ. ಸೊ ಒಟ್ಟು ರೈಡ್ ಮಾಡಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಲೆಕ್ಕ ಮಾಡ್ಕೊಳೋಣ. ಲಾಸ್ಟ್ ಟ್ರಿಪ್ ನೋಡ್ಬೋದು. ಆಗಿದ್ದು 9:35 ಡ್ಯೂಟಿ ಬರ್ತಿದೆ. ಎಲ್ಲಿಗಪ್ಪ ಅಂದರೆ ಇನ್ನೂ ಸರ್ಜಾಪುರ ಅದೆಲ್ಲೆಲ್ಲಗೋ ತೋರಿಸ್ತೈತೆ. ಇವಾಗ ಎತ್ಕೊಂತ ಇಲ್ಲ, ಸೀದಾ ಮನೆ ಕಡೆ ಹೊರಟಿದ್ದೀನಿ. ಸೋಂಪುರ ಗೇಟಿಂದ ನಮ್ಮ ಮನೆಗೆ ಒಂದು 8.5 ಕಿಲೋಮೀಟ್ರ್ ಆಗುತ್ತೆ. ವಾಪಸ್ಸು ಸಿಟಿ ಕಡೆಗೆ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಎಲ್ಲಿದ್ರು ಇವಾಗ ಸಪೋಸ್ ಸಿಕ್ಕಿಲ್ಲ ಅಂದಿದ್ರು ಒಂದು 7-8 ಕಿಲೋಮೀಟ್ರ್ ಖಾಲಿ ಬರಲೇಬೇಕಿತ್ತು. ಸರ್ಜಾಪುರ ರೋಡಲ್ಲಿ ಇಲ್ಲಿ HP ಬಂಕಲ್ಲಿ ಗ್ಯಾಸ್ ಸಿಗುತ್ತೆ, ಆದರೆ ಪ್ರೆಷರ್ ಇರೋದಿಲ್ಲ ಇಲ್ಲಿ ಯಾವಾಗಲೂ. ಬಂದಾಗೆಲ್ಲ ನೋಡಿದ್ದೀನಿ. ಆಯ್ತಾ ಇರಲೇ ತೊಂದರೆ ಇಲ್ಲ ಕೊಡು. ಪ್ರೆಷರ್ ಎಷ್ಟೈತೆ ಅಂತಂದರೆ 150 ಐತೆ. ಸೇಮ್ ಕೋರ್ಮಂಗದಲ್ಲೂ ಅಷ್ಟೇ ಇದ್ದಿದ್ದು. ಇಲ್ಲಿ ಹತ್ತಕ್ಕಿಲ್ಲ, ಇಷ್ಟೇ ಹತ್ತೋದು. ಜಾಸ್ತಿ ಅಂದರೆ ಒಂದು 60 ರೂಪಾಯಿ, 75 ಒಳಗೆರೆ. 75 ಇಲ್ಲ 70. ಆಫ್ ಮಾಡಪ್ಪಿ. 75 ರೂಪಾಯಿ. ಇಲ್ಲ ಅದೇ ಪ್ರೆಷರ್ ಇದ್ದಿದ್ರೆ ಒಂದು 100-110 ರೂಪಾಯಿ ಮೇಲೆ ಹತ್ತಿರೋದು. ಡಿವೈಡ್ರಿಗೆ ಬಂದು ಲಾರಿ ಹತ್ಬಿಟ್ಟೈತೆ. ಪಾಪ ಗುರು, ಅಲ್ಲಿಂದ ಬಂದಿರ್ತಾರೆ. ಮನೆಗೆ ಬಂದಾಯಿತು. ಟೈಮ್ ಎಷ್ಟಪ್ಪ ಅಂದರೆ 10 ಗಂಟೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೇನೆ ಡ್ಯೂಟಿ. ಆಲ್ಮೋಸ್ಟು 12 ಅವರು ರೆಸ್ಟ್ ಎಲ್ಲ ಮಾಡಿ. ಸೊ ಬನ್ನಿ, ಇವತ್ತಿನ ಟಾರ್ಗೆಟ್ ಅಚೀವ್ ಆಗಿಲ್ಲ. ನನ್ನ ಟಾರ್ಗೆಟ್ ನಾರ್ಮಲಾಗಿ 2000 ರೂಪಾಯಿ ಇರುತ್ತೆ. ಬಟ್ ಏನು ಮಾಡೋದು, ಮಳೆ ಬಂದುಬಿಡ್ತು. ಸುಮಾರು ಜನ ಹೇಳ್ತಾರೆ ಮಳೆ ಬಂದುಬಿಟ್ರೆ ಸಿಕ್ಕಾಬಟ್ಟೆ ಬಾಡಿಗೆ ಆಗುತ್ತೆ ಅಂತ. ಬಟ್ ಏನಂದ್ರೆ ಆ ಥರ ಏನು ಆಗಲ್ಲ. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಡ್ಯೂಟಿಗಳು ಬರ್ತವೆ, ಬರಲ್ಲ ಅಂತಲ್ಲ. ಬಟ್ ಏನಂತಂದರೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತಲ್ಲ, ಗಾಡಿ ಓಡ್ಸೋಕ್ಕಾಗಲ್ಲ. ಒಂದೇ ಬಾಡಿಗೆನೇ ನಾನು ಬರೀ
6 ಕಿಲೋಮೀಟ್ರಕ್ಕೆ ಹೋಗೋಕ್ಕೆ 6 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕೆ ಬರೋಬ್ಬರಿ 38 ನಿಮಿಷ ಟೈಮ್ ತೊಗೊಬಿಡ್ತು. ಸೊ ಅದೊಂದು ಬೇಜಾರಾಯಿತು, ಅಲ್ಲೇ ನನಗೆ ಹೊಡ್ತಾ ಬಿತ್ತು. ಸೊ ಬನ್ನಿ ಲೆಕ್ಕ ಮಾಡ್ಕೊಳೋಣ ಎಷ್ಟಾಗಿದೆ ಅಂತ. ಊಬರಲ್ಲಿ 769 ರೂಪಾಯಿ ಆಗಿದೆ. ಹಾಗೆ ಓಲಾದಲ್ಲಿ 4 ರೈಡ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಒಂದೊಂದೇ ಲೆಕ್ಕ ಮಾಡ್ಕೊತ ಹೋಗೋಣ. ಸೊ ಇದು ಇವತ್ತಿನ ರೈಡ್ ಆಯಿತಾ, 24th ಮೇ ಅಂತ ಇದೆ ಅಲ್ವಾ. ಸೊ ಅದನ್ನು ಮಾತ್ರ ಲೆಕ್ಕ ಮಾಡ್ಕೊಳೋಣ. ಒಟ್ಟು 1 2 3 4 ಓಕೆ. ಇದನ್ನು ಕ್ಯಾಲ್ಕುಲೇಟ್ರಲ್ಲೇ ಫಸ್ಟೇ ಹಾಕ್ಕೊಂಬಿಡ್ತೀನಿ, ಯಾಕಂದರೆ ಹಿಂಗೆ ಲೆಕ್ಕ ಮಾಡೋಕ್ಕೆ ಬರೋದಿಲ್ಲ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಆದರೆ ಮೊಬೈಲು ಹ್ಯಾಂಡಲ್ ಮಾಡಿಕೊಂಡು ಮೊಬೈಲ್ ಜೊತೆಗೆ ಇದನ್ನು ಲೆಕ್ಕ ಮಾಡೋದಂದರೆ ಒಂದು ಸ್ವಲ್ಪ ಆಗ್ದಿರೋ ಕೆಲಸ. 282 ಪ್ಲಸ್ 80 87 ಪ್ಲಸ್ 78 ಪ್ಲಸ್ 260 4 ಟ್ರಿಪ್ಪಿಂದ 707 ರೂಪಾಯಿ ಆಗಿದೆ. ನಮ್ಮ ಯಾತ್ರಿನಲ್ಲೂ ಡ್ಯೂಟಿ ಮಾಡಿದ್ದೀನಿ ಇದರಲ್ಲಿ. ಮತ್ತು ಇದು ಯಾವುದು, ಇದು ಊಬರಲ್ಲಿ 769 ಪ್ಲಸ್ ನಮ್ಮ ಯಾತ್ರಿನಲ್ಲಿ 292 ರೂಪಾಯಿ ಆಗಿದೆ. 292. ಆಮೇಲೆ ನಾನೊಂದು ಡ್ಯೂಟಿ ಮಾಡಿದ್ದೆ. ಬೆಳಗ್ಗೆ ಒಂದು ಡ್ರಾಪ್ ಆಗಿದ್ಮೇಲೆ ಒಂದು ಹುಡುಗನ್ನ ಕರ್ಕೊಂಡೋಗಿ ಸ್ಕೂಲ್ ಹುಡುಗನ್ನ ಬಿಟ್ಟಿದ್ದೆ, ಅದು ಕೂಡ ಆಯ್ತು. ಅದು 170 ರೂಪಾಯಿ ಪ್ಲಸ್ 170. ಸೊ ಒಟ್ಟು ಇವತ್ತಿನ ಇನ್ಕಮ್ ನೀವು ನೋಡ್ಬೋದು 1938 ರೂಪಾಯಿ. ಇದರಲ್ಲಿ 300 ರೂಪಾಯಿ ನಾನು ಗ್ಯಾಸ್ನ ಕಳಿತೀನಿ, ಮೈನಸ್ ಮಾಡಿಕೊಂಡ್ರೆ 1638 ರೂಪಾಯಿ ಆಯಿತು. ಇನ್ನೂ ಸ್ವಲ್ಪ ಜಾಸ್ತಿ ಆಗಿರೋದು, ಬಟ್ ಏನು ಮಾಡೋದು, ಮಳೆ ಬಂದ್ಬಿಟ್ಟು ಮಾಡ್ಬೋದಿತ್ತು, ಬಟ್ ಏನು ಮಾಡೋದು, ಮಳೆ ಬಂತಲ್ಲ, ಹಾಗಾಗಿ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಹಾಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗೋಯ್ತು. ಅಂತೂ ಇಷ್ಟು ಮಾಡಿದ್ದೀನಿ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ರಾತ್ರಿ 10 ಗಂಟೆ 12 ಅವರು. ಅದರಲ್ಲಿ 1-2 ಅವರಷ್ಟು ರೆಸ್ಟ್ ಮಾಡಿದ್ದೀನಿ. ಅಲ್ಲಿಗೆ 10 ಅವರ್ ಟೋಟಲಾಗಿ ಡ್ಯೂಟಿ ಮಾಡಿದ್ದು. ಇವತ್ತಿನ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಧಗೆ ಇತ್ತು, ಬಿಸಿಲಿರಲಿಲ್ಲ, ಬಿಸಿಲೇನು ಇರಲಿಲ್ಲ. ಮೋಡ ಕವಿದ ವಾತಾವರಣದಲ್ಲೇ ಇರೋದ್ರಿಂದಾಗಿ ಅಷ್ಟು ಏನು ಧಗೆ ಅನಿಸ್ಲಿಲ್ಲ. ಚೆನ್ನಾಗಿತ್ತು ಇವತ್ತು ಒಂಥರ ರೈಡ್ ಮಾಡಲಿಕ್ಕೆ. ನೋಡ್ಬೋದು, ಅಷ್ಟು ಸುಸ್ತು ಟಯರ್ಡ್ ಅಂತ ಏನು ಅನಿಸಿಲ್ಲ. ಇವಾಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಸೊ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.